ಕಬಡ್ಡಿ ಆರಂಭಗೊಂಡಿದೆ ಮತ್ತೆ ಪದ್ಯ. ಈ ಆಟಗಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಾರ, ಸಾಕಷ್ಟು ಪಂದ್ಯಾವಳಿಗೆ ಆಡಿರ್ತಕ್ಕಂಥ ಅನುಭವದ ಆಟಗಾರ. ಕೀರ್ತಿ ಚಿಕ್ಕದಾದ್ರೂ ಕೂಡ ಅವನ ದಾಳಿ ನೋಡಿದ್ರೆ ತಾವೆಲ್ಲ ನೋಡ್ತೀರಿ. ಈಗ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಾರ. ಈಗ ದಾಳಿ ಭಾಗದಲ್ಲಿ ಆಕಾಶ ಅವರು ನಾಗ್ನೂರು ತಂಡದ ಪ್ರಮುಖ ದಾಳಿಗಾರ. ಈ ಆಟಗಾರ ಕೂಡ ಮುಕ್ತ ಪಂದ್ಯಾವಳಿಯಲ್ಲಿ ಸಾಕಷ್ಟು ದಾಳಿ ಮಾಡಿದ ಆಟಗಾರ. ಈ ಆಟಗಾರ ಕೂಡ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆದ್ಮೇಲೆ. ಎಲ್ಲೇ ಮಿಸ್ಟೇಕ್ ಆಗುತ್ತದೆ ಮತ್ತೊಮ್ಮೆ. ಮತ್ತೆ ಭರತ್ ಹಾಗೂ ಅನಿಲ್ ಹಾಗೂ ಭರತ್ ಪ್ರೌಢಶಾಲಾ ಹಂತದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸತಕ್ಕಂಥ ಆಟಗಾರರು. ಆರ್ಎಂಜಿ ಪ್ರೌಢಶಾಲೆ ಮುಗಳು ವತಿಯಿಂದ ದೇವೇಂದ್ರ ರಘುದೀನ್ ಸರ್ ಅವರ ಗದ್ದೆಯಲ್ಲಿ ಪಳಗಿ ಸುಮಾರು ವರ್ಷಗಳ ಕಾಲ ನಮ್ಮ ಪ್ರೌಢಶಾಲಾ ಹಂತದಲ್ಲಿ ಕರ್ನಾಟಕ ರಾಜ್ಯ ತಂಡ ಫೈನಲ್ ಹಂತಕ್ಕೆ ಕೂಡ ಹೋಗಿದ್ದಿಲ್ಲ. ಲೀಗ್ ಔಟ್ ಆಗ್ತಾ ಇತ್ತು. 32 ವರ್ಷದ ನಂತರ ಫೈನಲ್ಗೆ ಹರಿಯಾಣ ವಿರುದ್ಧ ಸೆಣಸಾಡಿ 2 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದ್ದಾರೆ ಶಾಲಾ ಹಂತದಲ್ಲಿ. ಹಲೋ ಥರ್ಡ್ ರೈಡ್. ಆಗುತ್ತಾ ಇದೆ ಮತ್ತೊಮ್ಮೆ ಲೆಕ್ಕ ಹಾಕಲ್ಲ. 2-0 ರೊಂದಿಗೆ ಪದ್ಯ. ಶಿರೋಳ ತಂಡದಲ್ಲಿ ಯುವ ಪ್ರತಿಭೆಗಳು, ಪ್ರೌಢ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಸಾಕಷ್ಟು ಕರ್ನಾಟಕ ರಾಜ್ಯವನ್ನ ಉತ್ತುಂಗಕ್ಕೆ ಏರಿಸುವಲ್ಲಿ ಭರ್ತೇಶ್ ಮತ್ತು ಅನಿಲ್ ಅವರು ಇವತ್ತು ನಾವು ಜಾಣಮಟ್ಟಿ ಕಬಡ್ಡಿ ವೈಭವದಲ್ಲಿ ಕಾಣ್ತಾ ಇದೀವಿ. ಆಟಗಾರರಿಗೆ ಒಂದ್ಸಲ ಆದ್ಮೇಲೆ ಜೋರಾದ ಚಪ್ಪಾಳೆ ಬರಲಿ. ಅದನ್ನ ಕುಡಿಲಿ ಕುಡ್ಕೊಂಡ್ರೆ ಆಗ್ತಾ ಇದೆ. ಇಲ್ಲಿ ಡ್ಯಾಶ್ ಆಗ್ತಾ ಇದೆ. ಬಲಾಢ್ಯವಾಗಿರ್ತಕ್ಕಂಥ ಡ್ಯಾಶ್ ಅನ್ನ ಮಾಡುವುದರಲ್ಲಿ ಸಫಲವಾಗುತ್ತಾ ಇದೆ ಶಿರೋಳ್ ತಂಡದವರು. 1 ಅಂಕದ ಸಂಪಾದನೆ ಹೋಗುತ್ತಾ ಇದೆ ಶಿರೋಳ್ ತಂಡಕ್ಕೆ. ಇದೀಗ ಖಾತೆ ಓಪನ್ ಆಗ್ತಾ ಇದೆ. ಸಮಬಲ ಆಗುತ್ತಾ ಇದೆ. 3-3 ಪಂದ್ಯ ಆದ್ಮೇಲೆ ಜೋರಾದ ಚಪ್ಪಾಳೆ ಬರಲಿ. ಎಲ್ಲಿ ನಿನ್ನೆ ಎಲ್ಲ ಚಪ್ಪಾಳೆ ಬೆಂಕಿ ಲತ್ತನ ಇಸ್ಕೊಂಡಂಗೆ ಕಾಣ್ತಾಳೆ. ಈ ಪಂದ್ಯಾವಳಿಯ ತೀರ್ಪುಗಾರರಾಗಿ ಕಂಬಳಿ ಸರ್, ಶಿವ್ ಸರ್ ಮುಖ್ಯ ತೀರ್ಪುಗಾರರಾಗಿ, ಪರ್ಸು ಬೆನ್ನೂರ್ ಸರ್ ಅಸಿಸ್ಟೆಂಟ್ ಸ್ಕೋರರ್ ಆಗಿ, ಯಲ್ಲಪ್ಪ ತಳವಾರ್ ಸರ್, ಆನಂದ್ ಗಸ್ತಿ ಸರ್ ಡೂ ಆರ್ ಡೈ ಸ್ಕೋರರ್ ಆಗಿ, ಶಫೀಕ್ ಸರ್ ಸ್ಕೋರರ್ ಆಗಿ, ಯಲ್ಲಪ್ಪ ಬಂಡಿ ಸರ್. ಐದು 4 ಪಂದ್ಯ ಸಾಗ್ತಾ ಇದೆ. ಅದು ಹೈ ವೋಲ್ಟೇಜ್ ಅಂದ್ರೂ ಕೂಡ ತಪ್ಪಾಗಲಾರ್ದು. 2 ತಂಡದಲ್ಲಿ ಅನುಭವಿ ಆಟಗಾರರು, ಸಾಕಷ್ಟು ಪಂದ್ಯಾವಳಿ ಆಡಿರ್ತಕ್ಕಂಥ ಆಟಗಾರನು ಕೂಡ ನಾವು ಇವತ್ತು ಜಾಣಮಟ್ಟಿ ಕಬಡ್ಡಿ ವೈಭವದಲ್ಲಿ ಕಾಣ್ತಾ ಇದ್ದೀವಿ. ಆರ್ಥಿಕ ಸಲಹೆಗಾರರು, ನಿಗಮ ಕಚೇರಿ ಹುಬ್ಬಳ್ಳಿ ಶ್ರೀಯುತ ರುದ್ರಪ್ಪ ಸಬ್ರಾದ್,
ದ್ವಿತೀಯ ಬಹುಮಾನದ ಆಯೋಜಕರು ಆಗಿರ್ತಕ್ಕಂಥ 20,000 ಕೊಡುಗೆದಾರರು ಆಗಿರ್ತಕ್ಕಂಥ ವಿಶ್ರಾಂತ ಮುಖ್ಯ ಗುರುಗಳು ಸಾಕಿನರ್ಗೇರಿ ಶ್ರೀಯುತ AS ಪಾಟೀಲ್ ಸರ್. ತೃತೀಯ ಬಹುಮಾನದ ಆಯೋಜಕರು ಆಗಿರ್ತಕ್ಕಂಥ 10,000 ಕೊಡುಗೆದಾರರು ಆಗಿರ್ತಕ್ಕಂಥ PKP. ಅದೇ ರೀತಿಯಾಗಿ ಪಂದ್ಯಾವಳಿಯ ಚತುರ್ಥ ಬಹುಮಾನದ ಕೊಡುಗೆದಾರರು ಆಗಿರ್ತಕ್ಕಂಥ 10,000 ಕೊಡುಗೆದಾರರು ಆಗಿರ್ತಕ್ಕಂಥ ಈ ಭಾಗದ ಡಾಕ್ಟರ್ HB ಮುದುಕಣ್ಣವ್ರು ಸರ್. ಈ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಜಾನಮಟ್ಟಿ ಕಬಡ್ಡಿ ತಂಡದ ಎಲ್ಲ ಸಂಗಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿರ್ತಕ್ಕಂಥ ತಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೋಟಿ ಕೋಟಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಏಳು ಆರರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. 1 ಅಂಕದ ಸಂಪಾದನೆಯಲ್ಲಿ ಮುಂದಾನೆ ಕಾಳ್ತಾ ಇದೆಯಾ 400 ತಂಡದ ಆಟಗಾರರು. ಆಗ್ತಾ ಇದೆ ಇಲ್ಲಿ ಮತ್ತೊಮ್ಮೆ ಡ್ಯಾಶ್ ಆಗ್ತಾ ಇದೆ. ರೈಡ್ ಈಸ್ ಔಟ್ 1.20 ಕಾಯ್ದುಕೊಳ್ತಾ ಇದೆ. 7-7ರೊಂದಿಗೆ ಪಂದ್ಯ. ಎಂತ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ವೀಕ್ಷಕರೇ ನೋಡಿ, ಇಲ್ಲಿ ಅಂಕಪಟ್ಟಿಯಲ್ಲಿ ಒಮ್ಮೆ ಏರು ಮತ್ತು ಇಳಿತ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಇಲ್ಲಿ ಸಮಬಲ. ಈ ಕಬಡ್ಡಿ ಪಂದ್ಯಾವಳಿಗೆ ವಿಶೇಷವಾಗಿ ಸಮಸ್ತ ಕೊಡುಗೆದಾರರು ಆಗಿರ್ತಕ್ಕಂಥ ಈ ಭಾಗದ ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಶ್ರೀಯುತ ವಿಠಲನ ಬಂಟೂರವರು, ಟಿ ಶರ್ಟ್ ಕೊಡುಗೆದಾರರು ಆಗಿರ್ತಕ್ಕಂಥ ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಶ್ರೀಯುತ ಗುರಪ್ಪಣ್ಣ ಮತ್ತು ವ್ಯವಸ್ಥಾಪಕರಿಗೆ ಟಿ ಶರ್ಟ್ ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀಯುತ MH ಮುತ್ತುಲಗೇರಿ ಸರ್ ಅವರು ಮತ್ತು ನಿರ್ಣಾಯಕರ ಟಿ ಶರ್ಟ್ ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀಯುತ ಈ ಭಾಗದ ದೈಹಿಕ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ KR ಕಂಬಳಿ ಸರ್ ಅವರು ಮತ್ತು ಈ ಕಬಡ್ಡಿ ಪಂದ್ಯಾವಳಿಗೆ ಸವಿ ನೆನಪಿನ ಕಾಣಿಕೆ ಕೊಡುಗೆದಾರರು ಆಗಿರ್ತಕ್ಕಂಥ ಈ ಭಾಗದ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಶಿವು ಚಲವಾದಿ ಸರ್ ಅವರು ಮತ್ತು ಈ ಕಬಡ್ಡಿ ಪಂದ್ಯಾವಳಿಗೆ ಮುದ್ರಣ ಸೇವೆ ಕೊಡುಗೆದಾರರು ಆಗಿರ್ತಕ್ಕಂಥ ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ST ಘಟಕ ಶ್ರೀ ರಮೇಶ್ ನಾಯ್ಕರ್ ಸರ್ ಅವರು, ಈ ಕಬಡ್ಡಿ ಪಂದ್ಯಾವಳಿ ಆಟಗಾರರಿಗೆ ಟ್ರ್ಯಾಕ್ ಶೂಟ್ ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀ ಬಜರಂಗ್ ಆರ್ ಬಾಕ್ಲೆ ಮತ್ತು ಶ್ರೀಯುತ ಈರಣ್ಣ ಸಿಮಿಕೆರಿ ಸರ್ ಅವರು, ಅದೇ ರೀತಿಯಾಗಿ ನೀರಿನ ಸೇವೆ ಕೊಡುಗೆದಾರರು ಆಗಿರ್ತಕ್ಕಂಥ ಈ ಭಾಗದ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಯುತ ಹನುಮಂತನ ಹಿರೇಮಣಿಯವರು ಮತ್ತು ಬಬ್ಲು ಪ್ಯಾಂಟ್ಸ್ ಅವರಿಗೆ ಟಿ ಶರ್ಟ್ ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀಯುತ ಮಹಂತೇಶ್ ಭಜಂತ್ರಿ ಸರ್ ಅವರು ಮತ್ತು ಕಬಡ್ಡಿ ಪಂದ್ಯಾವಳಿಗೆ ಶಾಲು ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀಯುತ ಒಂಬತ್ತು 8ರೊಂದಿಗೆ ಪಂದ್ಯ ಆರಂಭಗೊಂಡಿದೆ. ಥರ್ಡ್ ರೈಡ್. ಈ ಆಟಗಾರ KG ವಿಭಾಗದಲ್ಲಿ ಸಾಕಷ್ಟು ಅನುಭವ ಇರತಕ್ಕಂಥ ಆಟಗಾರ, ಬಹಳ ಅದ್ಭುತವಾಗಿರ್ತಕ್ಕಂಥ ದಾಳಿ ಮಾಡಬಲ್ಲ ಆಟಗಾರ. ಇಲ್ಲಿ ಟ್ಯಾಕಲ್ ಅಲ್ಲಿ ಸಫಲತೆ ಕಾಣ್ತಾ ಇದ್ದ, ದಾಳಿ ಸಫಲ ಆಗಲಿಲ್ಲ. ಹತ್ತು 9ರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದು ನಿರೀಕ್ಷೆ ಆಗುತ್ತಾ ಇದೆ. ಇಲ್ಲಿ 2 ಅಂಕದ ಸಂಪಾದನೆ ಈ ಮಾನ್ಯರು ಕೂಡ ಮಾಡ್ತಾ ಇದ್ದಾರೆ. ತೃತೀಯ ಬಹುಮಾನವಾಗಿ 20,000 ರೂಪಾಯಿನ ಶ್ರೀಯುತ ಶಂಕರಯ್ಯ ಸಂಗಯ್ಯ ಹಿರೇಮಠ ಸಾಕಿನ ಜಾನಮಟ್ಟಿ ಈ ಮಾನ್ಯರು ಕೂಡ ಮಾಡ್ತಾ ಇದ್ದಾರೆ. ಚತುರ್ಥ ಬಹುಮಾನವಾಗಿ 10,001 ರೂಪಾಯಿಯನ್ನ ಶ್ರೀಯುತ ಕೃಷ್ಣ ಕೆಮ್ಮನಗೋಲ್ ರೈಲ್ವೆ ಇಲಾಖೆ ನೌಕರರು ಶ್ರೀಯುತ ಶಿವು ತಳವಾರ್ DCC ಬ್ಯಾಂಕ್ ಬಾಗಲಕೋಟೆ ಈ ಮೂಮೆಂಟ್ ಇವ್ರ ಜೊತೆ ರುದ್ರಪ್ಪ ಕೋಟಿ ಅವರು ಕೂಡ ಜಂಟಿಯಾಗಿ 3ನೇ ಬಹುಮಾನವನ್ನು ಕೊಟ್ಟಿದ್ದಾರೆ. ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಆಕರ್ಷಕ ಟ್ರೋಫಿಯನ್ನ ಶ್ರೀಯುತ ಮಣಿಯಪ್ಪ ಅಗೋಜಿ ಅವರು ನಿವೃತ್ತ ಸೈನಿಕರು ಜಾನಮಟ್ಟಿ ಈ ಮನೆಯವರು ಕೂಡ ಮಾಡಿದ್ದಾರೆ. ಮೊದಲನೇದು 50,000 ರೂಪಾಯಿ ಒಂದೇ ಉಳಿದಿದೆ.
ಈ ಪಂದ್ಯಾವಳಿ ಮುಗಿದೊಳಗೆ 50,000 ರೂಪಾಯಿ ಬಹುಮಾನ ಕೂಡ ಮುಂದಿನ ವರ್ಷಕ್ಕೆ ಘೋಷಣೆ ಆಗ್ತದೆ. ಈ ಎಲ್ಲ ಬಹುಮಾನವನ್ನ ಕೊಡಮಾಡಿರ್ತಕ್ಕಂಥ ಮಾನ್ಯರಿಗೆ ಎಲ್ಲ ಕಬಡ್ಡಿ ಆಯೋಜಕರ ಪರವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ತುಂಬ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 15-11 ಪಂದ್ಯ ಬೋಡೇಶ್ವರ ಜಾತ್ರಾ ನಿಮಿತ್ತವಾಗಿ ಈ ವರ್ಷ ಗಂಡು ಮಕ್ಕಳು ಕಬಡ್ಡಿ ಆಯಿತು. ಮುಂದಿನ ವರ್ಷ ಮಹಿಳೆಯರ ಕಬಡ್ಡಿ. ಮುಂದಿನ ವರ್ಷದ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿಗೆ ಈಗಾಗಲೇ ಬಹುಮಾನಗಳು ಘೋಷಣೆ ಆಗಿದ್ದಾವೆ. ಒಂದೇ ಒಂದು ಬಾಕಿ ಇದೆ. 50,000 ಯಾರು ಘೋಷಣೆ ಮಾಡ್ತಕ್ಕಂಥವ್ರು ಸ್ವ ಇಚ್ಛೆಯಿಂದ ಬಂದು ಅಲ್ಲೇ ಸರ್ ವೆಂಕಟೇಶ್ವರ ಎರಡು ಇರ್ತಾವೆ. ಮಹಿಳೆಯರಿಗೆ ನಿರಂತರವಾಗಿ 40 ವರ್ಷಗಳ ಪರ್ಯಂತ ಕಬಡ್ಡಿ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ಬಿಳಗಿ ತಾಲೂಕಿನಲ್ಲಿ ಕಬಡ್ಡಿಗೆ ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಇಲ್ಲಿ ಸತತವಾಗಿ ಮುಂದಿನ ವರ್ಷ ನಾವು ಮಹಿಳೆಯರು ಅನೌನ್ಸ್ ಮಾಡಿದೀವಿ. ಅದರ ಜೊತೆ ಪುರುಷರ ಕಬಡ್ಡಿ ಪಂದ್ಯಾವಳಿ ಕೂಡ ಇರ್ತಾವೆ. ಓಕೆ, ಮಹಿಳೆಯರ ಜೊತೆಗೆ ಪುರುಷರ ಕಬಡ್ಡಿ ಪಂದ್ಯಾವಳಿನ ಮೊಟಕುಗೊಳಿಸುವುದಿಲ್ಲ. 2 ಪಂದ್ಯಾವಳಿಗಳನ್ನು ನಾವು ಮುಂದಿನ ವರ್ಷ ಆಯೋಜನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಂಗಡಿಗರಿಗೆ ಮತ್ತು ಇವತ್ತು ವಿಶೇಷವಾಗಿ ಮುಂದಿನ ವರ್ಷದ ಎಲ್ಲ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿಗೆ ಬಹುಮಾನ ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಂದರ್ಭದಲ್ಲಿ ಆಗ್ತಾ ಇದೆ, ಇಲ್ಲಿ ಜಂಪ್ ಆಗ್ತಾ ಇದೆ. 2 ಅಂಕದ ಸಂಪಾದನೆ ಅಂತ ಕಾಣಬಹುದು. ಎಲ್ಲೇ ಮಿಸ್ಟೇಕ್ ಆಗ್ತಾ ಇದೆ ಆ ಬಲಬದಿ ಹಿಡಿತಗಾರರಿಂದ. 2 ಅಂಕದ ಜೊತೆಗೆ ವಾಪಸ್ ಆಗ್ತಾ ಇದೆ. ಮತ್ತೆ ಅಂಕಪಟ್ಟಿಯಲ್ಲಿ ಬದಲಾವಣೆ. 17-13 ಪಂದ್ಯ. ಹದಿನೈದು 17 ಪಂದ್ಯ. 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಶಿರೋಳು. ಇಲ್ಲಿ ಆಗ್ತಾ ಇದೆ, ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಅನಿಲವರು, ಪ್ರೌಢ ವಿಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರದರ್ಶಿತ ಆಟಗಾರ. ಇಲ್ಲಿ ಆಗ್ತಾ ಇದೆ, ಮತ್ತೊಮ್ಮೆ ಡ್ಯಾಶ್ ಆಗ್ತಾ ಇದೆ. ಸರ್ ಕಕರ್ ಇಲ್ಲಿ ವೇದಿಕೆ ಎಡಭಾಗದಲ್ಲಿ ಇರ್ತಕ್ಕಂಥ ಗ್ಯಾಲರಿ ಮೇಲೆ ಕುಂತವ್ರು ಒಂದ್ ಸ್ವಲ್ಪ ಕಡೆ ಸರಿರಿ. ಅಲ್ಲಿ ಮಹಿಳೆಯರು ತಾಯಂದಿರು ಸಹೋದರರು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆ ಮಾಡಕ್ ಬರತ್ತಾರ, ಒಂದ್ ಸ್ವಲ್ಪ ಜಾಗ ಮಾಡಿ ಕೊಡ್ರಿ. ವೇದಿಕೆ ಎಡಭಾಗದಲ್ಲಿ ಇರ್ತಕ್ಕಂಥ ಗ್ಯಾಲರಿ ಸ್ವಲ್ಪ ಸರಿ. ಕಕರ್ ಯಾರು ಕುಂತೀವಿ ನೋಡ್ರಿ ಇಲ್ಲಿ ಕಮಿಟಿ ಅವ್ರು ಒಂದ್ ಸ್ವಲ್ಪ ಹೋಗ್ರಪ್ಪ. ಇಲ್ಲಿ ಕಿರಣ ಒಬ್ರು ಹೋಗಲ್ಲ, ಒಂದ್ ಸ್ವಲ್ಪ ಅರ್ಧ ಗ್ಯಾಲರಿ ಸರಿ ಆ ಕಡೆ. ಅಂತಿಮ 5 ನಿಮಿಷದ ಪಂದ್ಯ. ವೇದಿಕೆ ಎಡಭಾಗದಲ್ಲಿ ಇರತಕ್ಕಂಥ ಗ್ಯಾಲರಿ ಸಂಪೂರ್ಣವಾಗಿ ಮಹಿಳೆಯರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಯವಿಟ್ಟು ನಮ್ಮ ಅಣ್ಣ ತಮ್ಮಂದಿರು ದಯವಿಟ್ಟು ತಮಗೆ ಈಗಾಗಲೇ ಸಾಕಷ್ಟು ಇಲ್ಲಿ ಎಲ್ಲ ಸ್ಥಳಾವಕಾಶ ಐತಿ. ಆಗ್ತಾ ಇದೆ ಆಕಾಶ ಬರಬಂದ, ಎಂತ ಒಂದು ದಾಳಿ ಆಗ್ತಾ ಇದೆ. ಒಟ್ಟಾರೆ 23-18 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ನಾಗ್ನೂರ್ ಪರವಾಗಿ ಹೋಗ್ತಾ ಇದೆ ಪಂದ್ಯ. ಕಾದು ನೋಡ್ಬೇಕು ಇನ್ನೂ ಕೂಡ. ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಬೌದ್ಧರ್ ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ ಗೋ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಇದೀಗ ತಾನೇ 6 ಅಂಕಗಳ ಸಂಪಾದನೆ ಸರ್ದಾರ.
ಪಂದ್ಯ ಆರಂಭಗೊಂಡಿದೆ. ಎಲ್ಲ ಪ್ರೇಕ್ಷಕರನ್ನ ಹೃದಯ ಬಡಿಸ್ತಕ್ಕಂಥ ಪಂದ್ಯ. ಲಾಸ್ಟ್ 3 ಮಿನಿಟ್ ಗೋ. ಮತ್ತೆ ಚೆಕ್ ಮಾಡ್ತಾ ಇದ್ರೆ ಎಡಬದಿ ಹಿಡಿತಗಾರ. ಅದೇ ರೀತಿ ಬರ್ತಕ್ಕಂಥ ವರ್ಷದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಇದೇ ಊರಿನ ಹೆಮ್ಮೆಯ ನಿವೃತ್ತ ಯೋಧರು ಶ್ರೀಯುತ ಅಶೋಕಣ್ಣ ಒಳಬಸಪ್ಪ ತಳವಾರ್ ಅವರು, ನಿವೃತ್ತ ಯೋಧರು ಸಾಕಿನ್ ಜಾನಮಟ್ಟಿ ಈ ಮಾಣಿಯರು ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ನಗದು ತಳವಾರ್ ಅವರು, ನಿವೃತ್ತ ಯೋಧರು ಸಾಕಿನ್ ಜಾನಮಟ್ಟಿ ಮಹಿಳಾ ಕಬಡ್ಡಿಗೆ 10,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಆ ಮನೆಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. 22-24 ಪಂದ್ಯ. ಎರಡು ಮಿನಿಟ್ಗೂ ಕೊನೆಯ 2 ನಿಮಿಷ ಪಂದ್ಯ. ಎಂತ ಒಂದು ರೋಚಕವಾಗಿರ್ತಕ್ಕಂಥ ಪಂದ್ಯ. ಅಲ್ಲಿ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಹಾಕ್ತಾರೆ. ಸೂಪರ್ ಟ್ಯಾಕಲ್ ಆಡಾಗಿದೆ. 23-24 ಪಂದ್ಯ. ಒಂದೇ ಒಂದು ಅಂಕ ಎತ್ತರದಲ್ಲಿ ಕಾಣ್ತಾ ಇದೆ. ಕಾದ ನಡು ನಿರೀಕ್ಷೆ. ಸೂಪರ್ ಟ್ಯಾಕಲ್ ಮತ್ತೆ 3 ಅಂಕಗಳ ಮುನ್ನಡೆ. 23-26 ಪಂದ್ಯ. ಆಕಾಶ್ ಅವರು ಸಮಯ ಬಳಸಿಕೊಳ್ತಾ ಇದ್ದಾರೆ ಸಂಪೂರ್ಣವಾಗಿ. ಪ್ರೇಕ್ಷಕರ ಮನಸ್ಸು ಗೆದ್ದಿರ್ತಕ್ಕಂಥ 2 ತಂಡಗಳು. ಅಂತಿಮ 1 ನಿಮಿಷದ ಪಂದ್ಯ. 2 ತಂಡಕ್ಕೆ 1 ನಿಮಿಷ ಬಂಗಾರ ಜಾಣಮಡಿ ತಂಡದ ಆಟಗಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಡಾಗಿದೆ. 26-24 ಎಂತ ಪಂದ್ಯ ರೀ. ಸುಡು ಬಿಸಿಲಿನಲ್ಲಿ ಪ್ರೇಕ್ಷಕರ ಮನಸ್ಸು ಗೆದ್ದಿರ್ತಕ್ಕಂಥ 2 ತಂಡಗಳು. ಅಭಿಮಾನಿಗಳನ್ನ ಹೃದಯ ಬಡಿಸ್ತಕ್ಕಂಥ ಪಂದ್ಯ ಅಂದ್ರೆ ಕೂಡ ತಪ್ಪಾಗಲಾರದು. ಹೃದಯ ಹಾಗೆ ಡಗ ಡಗ ಬಡಿತಾ ಇತ್ತು. ಈಗ ಆಗ್ತಾ ಇದೆ.